ವಾಣಗಾನಹಳ್ಳಿ ಗ್ರಾಮದಲ್ಲಿ ತಾಯಿ ಮೇಘ ಮಂಡಲೇಶ್ವರಿಯ ಮತ್ತು ಗಂಗಾಂಬೆಯ ದೇವಿಯ ವಾರ್ಷಿಕ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಪೂಜ್ಯರು ಈ ಜಿಲ್ಲೆಗೆ ಉತ್ತಮ ಸೇವೆಯನ್ನು ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಮಂಗಮ್ಮ ಅವರು ಇದ್ದಾರೆ. ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಶ್ರೀ ಆಲಂಗೂರು ಶ್ರೀನನ್ನವರ ಧರ್ಮಪತ್ನಿಯವರು ಶ್ಯಾಮಲಕ್ಕನವರು ಇದ್ದಾರೆ. ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಹಾಲಿ ಪಶ್ಚಿಮ ಭಾಗದ ನಿರ್ದೇಶಕರು ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ಯಾಮೇಗೌಡರು, ನಮ್ಮ ಸಮಾಜ ಸೇವಕರು, ನಮ್ಮ ಪಕ್ಷದ ಒಂದು ಮುಖಂಡರು ಮತ್ತು KP ಟ್ರಾವೆಲ್ಸ್ನ ಒಂದು ಮಾಲೀಕರಾಗಿರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರು, ನಮ್ಮ ಆವಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯಾ ಅವರು, ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ನಮ್ಮ ನಾಗರಾಜ್ ಗೌಡರು, ನಮ್ಮ ಶ್ರೀನಿವಾಸ್ ಅವರು, ಪ್ರಹ್ಲಾದ್ ಅವರು ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಹಿಂದೆ ನಿಂತಿರ್ತಕ್ಕಂಥ ನಮ್ಮ ಪ್ರಕಾಶ್ ಅವ್ರಿಗೂ, ನಮ್ಮ ಮಾಜಿ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ನಮ್ಮ ಕೃಷ್ಣ ಅವ್ರಿಗೂ ನಾನು ವಿಶೇಷವಾಗಿ ಇವತ್ತು ನಾನು ಧನ್ಯವಾದಗಳನ್ನು ಅರ್ಪಿಸ್ತಕ್ಕಂಥದ್ದು ವಾಣಗಾನಹಳ್ಳಿ ಬಾಲಕೃಷ್ಣ ಅವರು. ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ, ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಆಲಂಗೂರು ಶ್ರೀನಣ್ಣ ಇದ್ದಾಗಲಿಂದ ಕೂಡ ಅವರು ಒಂದಲ್ಲ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು, ದೈವ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು, ಎಲ್ಲರನ್ನು ಕೂಡ ಬರಮಾಡಿಕೊಂಡು ಎಲ್ಲರೂ ಕೂಡ ಆ ತಾಯಿ ಒಂದು ಕೃಪೆಯನ್ನು ಪಡೆಯುವಂಥ ಕೆಲಸವನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಬಾಲಕೃಷ್ಣ ಅವರಿಗೆ ಈ ಒಂದು ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ಕಳಕಳಿ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗಿರ್ತಕ್ಕಂಥದ್ದೇ. ಏನೋ ಒಂದು ಸಮಾಜಮುಖಿ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಅವರನ್ನು ಬೆನ್ತಟ್ಟಿ ಅವರನ್ನು ಮುಂದೆ ಕಳಿಸಿ ಅವರನ್ನು ಪ್ರೋತ್ಸಾಹಿಸಿದಾಗ ಮಾತ್ರ ಅದಕ್ಕೊಂದು ಅರ್ಥ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಏನು ಬಾಲಕೃಷ್ಣ ಅವರು ಇವತ್ತು ನಮ್ಮನ್ನ ಈ ಒಂದು ಗ್ರಾಮಕ್ಕೆ ಕರೆಸ್ಕೊಂಡು ಆ ತಾಯಿ ಒಂದು ದರ್ಶನ ಮಾಡಿಸಿ ಒಂದು ನಮಗೆ ಆ ತಾಯಿ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಸಿಗುವಂತೆ ಮಾಡಿದ್ದಾರೆ. ಅವ್ರಿಗೆ ನಾನು ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ಹೇಳ್ತಾ, ನಾನು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಒಂದು ಕೆಲವಾರು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಈ ಊರಿನ ಗ್ರಾಮಸ್ಥರಿಗೂ ವಿಶೇಷವಾಗಿ ನಮ್ಮ ಬಾಲಕೃಷ್ಣ ಅವ್ರಿಗೂ ನಾನು ನನ್ನ ಅನಂತ ನಮನಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಾಲೂಕು ಜೆಡಿಎಸ್ ಪಕ್ಷ ವಕ್ತಾರರಿದ್ದಾರೆ. ನಿಷ್ಠಾವಂತ ಕಟ್ಟಾಳುವಂತ ಜೆಡಿಎಸ್ ಪಕ್ಷದ ಬಗ್ಗೆ ತಾವು ಬಹಳಷ್ಟು ಬಾಲಕೃಷ್ಣ ಬಗ್ಗೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷದ ಜವಾಬ್ದಾರಿ ಏನಾದರೂ ಸಿಗ್ಬೋದಾ ಅವ್ರಿಗೆ? ಖಂಡಿತ. ಈಗ ಮುಂದಿನ ದಿನಗಳಲ್ಲಿ ಪಕ್ಷ ಏನು ಈ ಒಂದು ವರ್ಚಸ್ಸು ಬೆಳಿಬೇಕಾದ್ರೆ, ಪಕ್ಷ ಸಂಘಟನೆ ಆಗಬೇಕಾದ್ರೆ ಇಂಥ ಯುವಕರನ್ನೆಲ್ಲ ಬೆಳೆಸಬೇಕು. ಮುಂದಿನ ದಿನಗಳಲ್ಲಿ ಯುವಕರು ತಾಲೂಕಲ್ಲಿರ್ತಕ್ಕಂಥ ಬಹುತೇಕ ಯುವಕರಿಗೆ ಒಂದು ಒಳ್ಳೆ ಅವಕಾಶಗಳನ್ನು ಕೊಟ್ಟು ನಮ್ಮ ಈ ಒಂದು JDS ಪಕ್ಷವನ್ನು ಸದೃಢವಾಗಿ ಬೆಳೆಸುವಂಥ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಆ ಕೆಲಸವನ್ನು ಮಾಡ್ತಾರೆ. ಆ ಕೆಲಸವನ್ನು ನಾವು ಅತಿ ಶೀಘ್ರದಲ್ಲಿ ಅದನ್ನು ಕೈಗೆತ್ಕೊಳ್ತೀವಿ. ನಮ್ಮ ವಾಣಿಗಾನಹಳ್ಳಿ ಗ್ರಾಮದಲ್ಲಿ ಏನು ಶ್ರೀ ಮೇಘ ಮಂಡಲೇಶ್ವರಿ ದೇವಿ ಹಾಗೂ ಗಂಗಾ ಭವಾನಿ ದೇವಿಯ ನಲವೀರು ಗಂಗಾ ಭವಾನಿ ದೇವಿಯ ವಾರ್ಷಿಕ ದೀಪೋತ್ಸವನ ಪ್ರತಿ ವರ್ಷ ಹಮ್ಮಿಕೊಂಡಿರ್ತಾರೆ. ಪ್ರತಿ ವರ್ಷವೂ ಮಾಡ್ತಾನೆ ಇರ್ತಾರೆ. ಬಹುಶಃ ನನಗೆ ಪಾಪ ನಮ್ಮ ಸುಮಾರು ಸಲ ಹೇಳಿದ್ರು, ನಾನು ಒಂದು 2-3 ಸಲ ಬರೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಹಿತೈಷಿಗಳು ನಮ್ಮ ಬಾಲು ಹೇಗಂದರೆ ನಮ್ಮ ಹಿಂದೆ ಏನು ನಮ್ಮ ಆಲಂಗೂರು ಶ್ರೀನಣ್ಣವರ ಒಂದು ಒಡನಾಟದಲ್ಲಿದ್ದವರು ಫಸ್ಟು ಚಿಕ್ಕ ಹುಡುಗನಾಗಿಂದನು. ಆ ಒಂದು ನಿಟ್ಟಿನಲ್ಲಿ ನಮ್ಗೆ ತುಂಬ ಆತ್ಮೀಯರು. ಈ ಒಂದು ಕಾರ್ಯಕ್ರಮಕ್ಕೆ ಈ ದೇವಿಯ ಒಂದು ಕೃಪೆಗೆ ಪಾತ್ರರಾಗಲು ಒಂದು ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ನಮ್ಮ ಶ್ರೀನಣ್ಣವರ ಧರ್ಮಪತ್ನಿ ನಮ್ಮ ಶ್ಯಾಮಲಕ್ಕನವರು, ನಮ್ಮ MP ಮಲ್ಲೇಶ್ವರವರ ತಾಯಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಮಂಗಮ್ಮ ಮುನ್ಶ್ಯಾಮಣ್ಣವರು ಮತ್ತು ನಮ್ಮ ಹಿತೈಷಿಗಳಾದ ಶ್ರೀನಿವಾಸ ರೆಡ್ಡಿಯವರು, ನಮ್ಮ ಆವಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀಪ್ರಿಯಾ ಅವರು ಮೇಡಮ್ ಅವರು, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ನಮ್ಮ KP ಟ್ರಾವೆಲ್ಸ್ ಪ್ರಭಾಕರ್ ಅವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿ ಅಂಬಲಿಕಲ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಮೇಶ್ ಅವರು,
ಪೂಜಾರಲ್ಲಿ ಕಿಟ್ಟಣ್ಣವರು ಮತ್ತು ಅದೇ ಕಾರ್ಯದರ್ಶಿಗಳು ಮತ್ತು ನಮ್ಮ ಹಿತೈಷಿಗಳಾಗಿರ್ತಾರೆ ನಮ್ಮ ನಾಗರಾಜ್ ಗೌಡರು, ನಮ್ಮ ಚಿನ್ನಣ್ಣವರು, ನಮ್ಮ ಪ್ರಹ್ಲಾದ್ ಅವರು, ನಮ್ಮ ಎ ಸಿ ಅವರು, ನಮ್ಮ ಪ್ರಕಾಶ್ ಅಣ್ಣವರು, ಬಾಬು, ಮತ್ತು ಮುಖ್ಯವಾಗಿ ಈ ಒಂದು ದಿನ ಯಾಕಂದರೆ ವಾನಿಗನಹಳ್ಳಿ ಅಂದರೆ ನಮಗೆ ನಮ್ಮ ಸ್ವಂತದವರು ಸುಮಾರು ಮನೆಗಳಿದ್ದಾವೆ ಇಲ್ಲಿ, ನಮ್ಮ ಸ್ವಂತ ಊರು ಇದ್ದಂಗೆ ಇದು ಬಹುಶಃ. ಯಾಕಂದರೆ ನಾವು ಮೊದಲಿಂದನೂ ಇಲ್ಲಿ ನಮ್ಮ ನೆಂಟರು, ನಮ್ಮೂರಿನ ನೆಂಟರು ಇಲ್ಲಿಂದ ಅಲ್ಲಿಗೂ ನಮ್ಮೂರಿಗೂ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ನೆಂಟಿರ್ತಕ್ಕಂಥ ಒಂದು ಹಳ್ಳಿ. ವಿಶೇಷವಾಗಿ ಇವತ್ತು ದಿನ ನಮ್ಮನ್ನು ಕರೆದಿದ್ದಾರೆ ನಮ್ಮ ಬಾಲು ಹಾಗೂ ಈ ಊರಿನ ಎಲ್ಲರಿಗೂ ಸಹ, ಸುತ್ತಮುತ್ತಲಿನ ಗ್ರಾಮಗಳಿಗೂ ಸಹ ಒಳ್ಳೆಯದಾಗಲಿ, ಈ ದೇವರ ಒಂದು ಆಶೀರ್ವಾದ, ಒಳ್ಳೆ ಮಳೆ ಬೆಳೆ ಆಗಲಿ, ಈ ದೇವರ ಒಂದು ಕೃಪೆಯಿಂದ ಎಲ್ಲರೂ ಒಂದು ಒಳ್ಳೆಯ ಬುದ್ಧಿ ಕೊಡಲಿ ಆ ದೇವರಲ್ಲಿ ಅಂತ ಹೇಳ್ಬಿಟ್ಟು, ಒಂದು ಒಳ್ಳೆಯ ಮುಂದೆ ಒಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲವನ್ನು ಆ ದೇವರು ಆಶೀರ್ವಾದ ನೀಡಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಊರಲ್ಲಿ, ತವರೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಏನು ಇವತ್ತು ನಾವು ನಮ್ಮ ಸಂಸದರ ತಾಯಿಯವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಮ್ಮ ಮುನ್ಸ್ವಾಮಿ ಅವರು ಕೂಡ ಹಾಜರಿದ್ದಾರೆ. ಮತ್ತು ನಮ್ಮ ತಾಲೂಕಿನ ಧೀಮಂತ ನಾಯಕರು ಆಗಿರ್ತಕ್ಕಂಥ ಆಲಂಗೂರು ಸೀನಣ್ಣವರ ಧರ್ಮಪತ್ನಿಯವರು ಮೇಡಮ್ ಅವರು ಕೂಡ ಇದ್ದಾರೆ. ಹಾಗೆ ಈ ಭಾಗದ ಕೋಮುಲ್ ನಿರ್ದೇಶಕರು ಶ್ಯಾಮೇಗೌಡರು ಕೂಡ ಹಾಜರಿದ್ದಾರೆ. ಮತ್ತು ನಮ್ಮ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ MS ಶ್ರೀನಿವಾಸ್ ರೆಡ್ಡಿ ಸರ್ ಇದ್ದಾರೆ. ಅದೇ ಥರ ನಾಗರಾಜ್ ಅನ್ನೋರಿದ್ದಾರೆ, ಪ್ರಹ್ಲಾದ್ ಅನ್ನೋರಿದ್ದಾರೆ, ಶ್ರೀನಿವಾಸ್ ಅನ್ನೋರಿದ್ದಾರೆ. ಮತ್ತು ನಮ್ಮ ಆವನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯ ಅವರಿದ್ದಾರೆ. ಮತ್ತು ಶಶಿ ಮೇಡಮ್ ಅವರಿದ್ದಾರೆ, ನಮ್ಮ ರಾಮಕೃಷ್ಣನ್ ಅವರಿದ್ದಾರೆ, ಅಧ್ಯಕ್ಷರಿದ್ದಾರೆ. ನಮ್ಮ ಸ್ನೇಹಿತರು ಪ್ರಕಾಶ್ ಅವರಿದ್ದಾರೆ. ಇಷ್ಟು ಜನಕ್ಕೆ ಬಾಬನ್ ಅವರಿದ್ದಾರೆ. ಮತ್ತು ಬಾಲಕೃಷ್ಣ ಅವರು, ಈ ಗ್ರಾಮಸ್ಥರು ಎಲ್ಲ ಹಿರಿಯರು ಕೂಡ ನಮಸ್ಕರಿಸುತ್ತಾ, ಏನು ಆ ತಾಯಿಯ ದರ್ಶನವನ್ನು ಪಡಿಸಿ ನಮಗೆ ಆಶೀರ್ವಾದವನ್ನು ಕೊಡಿಸಿರ್ತಕ್ಕಂಥ ನಮ್ಮ ಬಾಲಕೃಷ್ಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಯಾವುದೇ ಕಾರ್ಯ ಕೆಲಸ ಮಾಡಲಿ ಬಾಲಕೃಷ್ಣ ಅವರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಬಾಲಕೃಷ್ಣ ಅವ್ರಿಗೆ ಒಂದು ಮಾತನ್ನು ಹೇಳಬೇಕು, ನೀವು ಯಾವ ಥರ ನಮ್ಮ ತೆಲುಗು ಸಿನಿ ಫೀಲ್ಡಲ್ಲಿ ಬಾಲಕೃಷ್ಣ ಅವ್ರನ್ನ ಅಭಿಮಾನಿನೋ, ನಾನು ಕೂಡ ಚಿಕ್ಕ ವಯಸ್ಸಿನಿಂದ ಕೂಡ ಬಾಲಕೃಷ್ಣ ಅವರ ಅಭಿಮಾನಿ. ಅದೇ ಥರ ನೀವು ಯಾವ ಥರ ಆಲಂಗೂರು ಸೀನಣ್ಣವರ ಅಭಿಮಾನಿನೋ, ನಾವು ಕೂಡ ಅವರ ಅಭಿಮಾನಿನೇ. ಯಾವುದೇ ಕಾರ್ಯ ಮಾಡಲಿ ನೀವು ಒಳ್ಳೆ ರೀತಿಯಲ್ಲಿ ಕಾರ್ಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ ತಾಯಿಯ ಆಶೀರ್ವಾದ ನಿಮ್ಮೇಲೂ ಇರಲಿ, ನಮ್ಮೇಲೇನೂ ಇರಲಿ. ಈ ಭಾಗದ ಎಲ್ಲ ರೈತರಿಗೆ ಸಮಯಕ್ಕೆ ಸರಿಯಾಗಿ ಮಳೆ ಆಗಿ ಬೆಳೆ ಆಗಿ ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೋರ್ತಾ, ನನಗೆ ಈ ಅವಕಾಶಕ್ಕೆ ತಡವಾಗಿ ಬಂದಿರತಕ್ಕಂಥ ವಿಜಯ್ ಅವರು ಕೂಡ ಮತ್ತೆ ಸುರೇಶ್ ಅವರು, ನಮ್ಮ ಮುಲ್ಬಾಗಲ್ ಸುರೇಶ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾ, ನನಗೆ ಈ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ಅನಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.